ನಿನ್ನೆ ನಡೆದಂತಹ ದುರಂತದ ಸ್ಥಳ ನಾವಿರುವಂತಹದ್ದು ಬಂಟ್ವಾಳ ತಾಲೂಕಿನ ಕಲ್ಲೆಟ್ಟಿಯಲ್ಲಿ, ಬರಿಮಾರನ ಕಲ್ಲೆಟ್ಟಿಯ ಕಾಣಲ್ತಾಯ ಮಹಾಕಾಲಿ ದೇವಸ್ಥಾನದ ಎದುರು ಭಾಗದಲ್ಲಿ ನಾವಿದ್ದೇವೆ. ಇದೀಗ ಈ ದೇವಸ್ಥಾನದ ಪಕ್ಕದಲ್ಲಿರ್ತಕ್ಕಂಥ ಸುಮಾರು 300 ವರ್ಷಗಳ ಇತಿಹಾಸ ಅಂತ ಇಲ್ಲಿ ಸ್ಥಳೀಯರು ಹೇಳ್ತಾ ಇರುವಂಥದ್ದು. ಈ ಮರ ನಿನ್ನೆ ಬಿದ್ದು ಒಂದು ಪುಟ್ಟ ಹುಡುಗಿಯನ್ನು ಬಲಿ ಪಡೆದುಕೊಂಡಿದೆ. ಜೊತೆಗೆ ಮತ್ತೊಬ್ಬ ವಿದ್ಯಾರ್ಥಿಯು ಕೂಡ ಗಂಭೀರ ಗಾಯಗೊಂಡಿರುವಂಥದ್ದು. ಇಲ್ಲಿ ಆ ಒಂದು ನಿನ್ನೆಯ ಅಪಘಾತ ಆದಂಥ ಸ್ಥಳ ಮತ್ತು ಇದರ ಅಡಿಯಲ್ಲಿ ಒಂದು ವಿದ್ಯುತ್ ವೈರ್ಗಳಿದ್ದಾವೆ. ಇನ್ನೊಂದು ಹೇಳ್ತಾರೆ ಸ್ಥಳೀಯರು, ಪುಣ್ಯ ಯಾಕೆ ಅಂತಂದರೆ ಇಲ್ಲೇನಾದರೂ ಸ್ಪಾರ್ಕ್ ಆಗ್ತಿದ್ರೆ ಅದು ಕಂಪ್ಲೀಟ್ ಹೊತ್ತಿ ಭಸ್ಮ ಆಗ್ಬೋದಿತ್ತು ಅನ್ನುವಂಥದ್ದು. ಆದರೆ ಒಬ್ಬರನ್ನು ಬಲಿ ಪಡೆದುಕೊಂಡಿದೆ, ಉಳಿದವರು ಅದೃಷ್ಟವಶಾತ್ ಬಚಾವಾಗಿದ್ದಾರೆ. ಆದರೆ ಇಲ್ಲಿಯ ಪರಿಸ್ಥಿತಿ, ಇಲ್ಲಿ ಇಡೀ ಊರು ಕಾಣಲ್ತಾಯ ದೈವಸ್ಥಾನದ ಈ ಸ್ಥಳದಲ್ಲಿ ಎಲ್ಲರೂ ಕೂಡ ಕಣ್ಣೀರಲ್ಲಿದ್ದಾರೆ. ಪೊಲೀಸರು ಮಹಜರ್ ನಡೆಸ್ತಾ ಇದ್ದಾರೆ. ಜೊತೆಗೆ ಹೀಗಾಯ್ತಲ್ಲ ಅನ್ನುವಂತಹ ನೋವು ಎಲ್ಲರಲ್ಲೂ ಕೂಡ ಕಾಡ್ತಾ ಇದೆ. ನಿನಗೆ ಏನಾಯ್ತು, ಆ ಸಂದರ್ಭದಲ್ಲಿ ಇದವರನ್ನ ಮಾತನಾಡಿಸ್ಬೇಕು, ಅವ್ರ ಹತ್ರ ಕೇಳಬೇಕು. ಅದರ ಜೊತೆಗೆ ಬಂದಂತಹ ಮಕ್ಕಳು ಕೂಡ ಇದ್ದಾರೆ, ಅವರನ್ನು ಕೂಡ ಮಾತನಾಡಿಸ್ಬೇಕು. ನಿನ್ನೆ ಇದ್ದಂತಹ ಕೆಲವರನ್ನ ಮಾತನಾಡಿಸ್ತಾ ಹೋಗ್ತವೆ. ಸರ್ ನಮಸ್ತೆ. ಇದನ್ನ ಬುಧಾರೆ ಇಂದು ಆನಗೆ ಇವ್ರು ಹೋಗ್ತಿರ್ತಾರೆ, ಇವ್ರನ್ನ ಇರ್ಲೋಳು ನಿಮ್ಮ ಇವರ ಮನೆ ಎದುರಿನ ಮರ ಇದೆ. ದಾದಾ ಅಂದ್ರೆ ಮರ ಊರಿನಲ್ಲಿ ಬರ್ಬರ್ತಾ ಯಾರು ಮಾತ್ರ ಫೋನ್ ಮಾಡ್ತಾರೆ, ಕರೆಂಟ್ ಬೇರೆ ಮೇಲಿರ್ತೀನಿ ಅದ್ರ ಎಂಗ್ಲ ಕೇಸ ಇರ್ಬೋದು ಹೆಂಗೆ ಕ್ಲಾಸ್ ಕೊಡಿಸ್ತೀವಿ ಬಾಲಿನ ಬೆಚ್ಚು ಕುಡಿಯಿಂದ ಕೊಟ್ಟು ಮಲ್ಲ ಕುಡಿಯೋದು ಒಟ್ಟ ಜನ ಸೇರಿ ಏಜ್ ಜನ ಜೋಕ್ಲಿರ್ತಾರೆ. ಜೋಕ್ಲೈಟ್ ರಸಂಜೀರಿ ಮುಪ್ಪ ಜೋಕ್ಲಿ ರಡ್ಡು ಮೂಜಿ ರಡ್ಡು ಸೀರೆ ಮುಪ್ಪ ಜೋಕ್ಲಿ. ಓಕೆ, ಏರ್ ಮಾತಾಡ್ಲಿಕ್ಕೆ ರಕ್ಷಣೆ ಮಲ್ತೀನಿ ಮೈನ್ ಮಕ್ಕಳು ಫಸ್ಟ್ ಗೊತ್ತಾയി ನೀರಿಗೆ ഞാൻ ലൈമേൽ പോകുന്നത് നന്നറ അതാണ് നീ ശബ്ദം ബുദ്ധ ശബ്ദം ಬರ್ತೀವಿ ಬಸ್ ನೀರು ಉದಯ ಕೇಸ ಅಂತ ಅದೇನು ಘಟನೆ ಪಕ್ಕ ಮಾತ್ರ ಜನ ಸೇರಿದ್ರು ಮಾತ್ರ ಸೇರಿ ಈಗ ಬಾಲಿನ ಬಚ್ಚ ಅಂದಾಜು ಆಯ್ತು ಬಾಲಿನ ಮಚ್ಚ ಅಂತಾರೆ. ಬಾಲಿನ ಬಸ್ ಬೆತ್ತಲು ಬರ್ನಾರೀರ ನೀರು ಒಲ್ಪ ಇರ್ತಾರೆ. ನಾನು ಇಲ್ಲಲ್ಲಿ ಇತ್ತೆ, ಇಲ್ಲೆಲ್ಲ ಮಲ್ಲ ಸೌಂಡ್ಗೆ ನನಗೆ ಗೊತ್ತಾಗುತ್ತೆ ಬಸ್ ನನ್ನ ತೋಡು ತಿರ್ತದೆ ತೋಡು ನಂದೆ ಬತ್ತು ಸೀದಾ ಬತ್ತೆ ಮರತ್ತ ಒಂದು ಇದ್ದು ಮರ ಬೋರ್ಡು ಬತ್ತು ನನಗೆ ಜೋಕುಲು ಕೂಡ ಬುದ್ದಾಡಲಿಲ್ಲ ಪಾಡು ಉಂಜಿ ಬಾಲೆ ತೆತ್ತು ಕೊಟ್ಟು ನನಗೆ ಬಾಲೆ ಒಳಕೊಂಡು ಬಾಲೆ ಉಪ್ಪಂಜಿ ಬಾಲೆಲ್ಲ ಕೈ ಅಡಿಕೆ ಬಿಡ್ದು ಬಿತ್ತೊಂದಿಲ್ಲ ಇಂಥದ್ದು ಪೂರ ಸೇರಿದ್ರು ಏನು ಇಂಚಾಲ ತೆತ್ತು ಭಜಾವಂತ ಅಪ್ಪಂಜಿ ಕಡಪಡಿದ್ವಿ ಆತ ಮಾತೆಲ್ಲ ಬತ್ತಿಲ್ಲ ಸೇರಿರು ಪೂರ ಇತ್ತೆ ಮರ ಅಡಪ್ಪ ಕೊಲ್ದಿತ್ತನತ್ತೆ ಒಂಜಿ ವೇಳೆ ಒಂತೆ ಲೇಟ್ ನಿಕ್ಲು ಬತ್ತದ ವರಣ ಎಂಚಾತು ಜೋಕ್ಲಿ ಲೇಟ್ ಬತ್ತು ನಾವು ಕುಕ್ಕಂಜಿ ಬಾಲೆಲ್ಲ ಬಾರಿ ಮಿಟ್ಟಿತ್ತು ಗುಪ್ಪೆಗೆಲ್ಲ ಈಗಲೇ ಸ್ವಲ್ಪ ಹಿಂಗೆಲ್ಲ ಸಡನ್ನ ತೆತ್ತಿತ್ತು ಮಾತ ಜನ ಸೇರಿತು ಮರನ ತೆರ್ತಾನೆ ಗೆಲ್ಲು ಜನ ಚೂರಿಂದ ಬತ್ತು ಸೇರಿರುತ್ತೆ ಒಂಜಿ ಜನ ಮತ್ತೊಂದು ಲಕ್ಕನ ಗಾಡಿ ಗೆಲ್ಲು ತೆರ್ತಾರಲ್ಲ ಡ್ರೈವರ್ ಕಟ್ಟಿಲ್ಲ ಡ್ರೈವರ್ಗೆ ಚೂಟದ್ದು ಆಯ್ತು ನಾಳೆ ಫಸ್ಟ್ ಗಾಡಿ ಮನೆ ಲಕ್ಕ ಒಂದು ಇರ್ತೀರಿ ಹುಡುಗಿ ಇರ್ತೀರಿ ಫಸ್ಟ್ ಸಡನ್ನ ಹಿಂಗೆ ಜನ ಹಾಡ್ಬೇಕು ಕೂಡ ಸೇರಿದೆ ಬರಪ್ಪ ಬಾಲೆ ಫಸ್ಟದ ಬಾಲೆ ಭಜ ಒಂದಪ್ಪ ಐನೈದು ಮಂತನಿಲ್ಲ ನೆತ್ತಿ ಇರ್ತಿದ್ದಿಲ್ಲ ಅಲ್ಲಿ ಆಗಲ್ಲ ಹಂಗೆ ಆಯ್ತಮ್ಮ ಬಾಲೆ ಬೆಳಿಗ್ಗೆ ವಿಚಾರ ಮರತ್ತ ಬಗ್ಗೆ ತಗೊಂಡು ಏತು ವರ್ಷದ ಇತಿಹಾಸ ಇದ್ದಾಯ್ತ ಮತ್ತೆ ಹೂ ಮತ ಮರ ಐಟು ಮೈನ್ ಒಂದು ಗೋಲ್ದ ಮರ ಫಸ್ಟ್ ಇದಕ್ಕೆ ರಂಜನ್ ಅಂದು ಕೊಂಚ 10 ವರ್ಷ ಮೂಜಿ ಮರ ಉಂಟು ಮಿಕ್ಸ್ ಆದ ಮೂಜಿ ಮರ ಮಿಕ್ಸ್ ಆದ ಮೂಜಿ ಮರ ಒಟ್ಟಿಗೆ ಪೊರಿದು ಬರ್ತೀನಿ ಒಟ್ಟಿಗೆ ಕಂಡೆಲ್ಲ ನಿಖಿಲ್ನ ಊರು ಮಸ್ತ್ ಬೇಜಾರುಂಟು ದಯಪಂಡ ಒಂದು ಆಯರ ಬೆಲ್ಲಿ ಇತ್ತಂತೆ ಅದನ್ನ ಒಂಜಿ ಆದು ಪೋಂಡು ಬಾಲ್ಯದ ಇಲ್ಲಲ್ಲ ಕೆಲೆಗೆ ಅಂಜಿ ದುಃಖ ಭರಿಸವನಿನ ಶಕ್ತಿ ಆ ದೇವರು ಹೊರಗಂದು ನಟೋನು ಅಂಡ ಮೂಲಾಂಡ ತಾಂದೊಂಜಿ ಮಸ್ತ್ ಬೇಜಾರುಂಟು ಪಂಡೊಂಜಿ 300 ವರ್ಷ ಜಾಸ್ತಿ ಆವು ಇನ್ನಕ್ಕೆ ಅಚಾನಕ್ ಆಯ್ನಂಚಿನ ವಿಷಯ ನೆಟ್ಟಿ ಏರೆಲ್ಲ ನಮ್ಮ ದೂರದು ಪ್ರಯೋಜನ ಹೆಚ್ಚು ಒಂದೊಂಜಿ ಪ್ರಕೃತಿ ವಿಕೋಪ ಹಿಂದೆ ಪನ್ವಲ್ಲಿ ದಾದ ಬಂಡ ಗೊತ್ತಿತ್ತು ದಾಪನ ಅವತ್ತು ಒಂದು ಗೊತ್ತಿ ಅಚಾನಕ್ ಆಯ್ನ ಅಂದ ಒಂಜಿ ಎಂಕ್ಲು ನಾವು ಊರಿಗೊಂಜಿ ಒಂಜಿ ಪುದರ್ ಬರ್ತಂಡ ಪನ್ಪೊಂಜಿ ಭಾರಿ ಬೇಜಾರು ಚಾಯರ ಬಲ್ಲಿದ್ದಾನೆ ಈ ಪುರ್ತುಡು ಉದಯ ಕೇಶವ ಬಗ ಶಕುಂತಲ ಅಕ್ಕಲೇನು ಎಂಕ್ಲು ನೆನಪು ಮಲ್ಪೊಡಿದೆ ಬಂಡ ಅಕ್ಕಲ್ನ ಪ್ರಾಣವನ್ನು ಬುಡ್ದು ಅಂಡಲ್ಲ ಇನ್ನು ಬಸ ಮಲ್ಪೇರೆ ಆ ಬಾಲೆನ್ ಬಂದ ಫುಲ್ಲು ನಾನು ಎತ್ತೆರಡು ಮುರ್ಕುದಿತ್ತೇರಿ ಕೋಡೆ ದಸ್ತಿದ್ದಿತ್ತು ನಮಸ್ತಂದು ಆತನು ಅಂಚ ಆಯರ ಬಲ್ಲಿದ್ದಾನ ಅಂತ ರಾಧ ಮಲ್ಪು
ಚೂರು ಬಸ್ ಚೂರು ಎಲ್ಲ ಪಿರಾಬೂರ್ನ ಬುಕ್ಕಲ ಜೋಕುಲೇನು ಬಾರಿ ನಾನು ಎದುರು ಬುರ್ದಾಯಿನ ಆತನ ಅಂತಾಡಿಯ ಇಲ್ಲಿ ಗೆಲ್ಲವು ತೋರಿಸ್ಕೊಳ್ಳಿ ಹೂ ಗೆಲ್ಲ ಈ ಗೆಲ್ಲು ಈಗೆಲ್ಲೂ ಸತ್ತ ಇದು ಮಟ್ಟ ಬತ್ತಿತ್ತು ಮಲ್ಲಿ ಮಿತ್ತು ಉಂಟು ಹೂವಿನ ಮನ್ಪುಗ ಹೂ ಬಾತಕಂದ ಆಗ್ತದೆ ಈ ನೆತ್ತೆಲ್ಲ ಬಸ್ ತುನಗ ಜೋಕಲ ಬುಗ್ಗಲ ತುನಗ ಆನ ಮಾಡಿತ್ತು ಜೋಕಲ್ಲ ಇವತ್ತೊಂದು ಜೋಕಲೇ ಬಿಟ್ಟು ಎಂಕಲಿಗೆ ಪತ್ತು ಉಲಾಯ ಬುಗ್ಗ ದಾಯ್ತ ಮನ್ಪುಗಂದ ಆಗ್ತಾನೆ ಅಂತ ಆಗ್ತದೆ. ಇಲ್ಲಿ ಗಮನಿಸ್ತಾ ಇರಬಹುದು, ಇದು ವಿದ್ಯುತ್ತಿನ ಇಲ್ಲಿ LT ಲೈನ್ ಪಾಸ್ ಆಗುವಂತಹದ್ದು. ಜೊತೆಗೆ ಇಲ್ಲಿ ಸೈಡಲ್ಲಿ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಒಂದು ಮಗುವಿನ ವಾಟರ್ ಬಾಟ್ಲ್ ಕೂಡ ಇಲ್ಲಿ, ಚಪ್ಪಲಿಗಳು ಇಲ್ಲಿದ್ದಾವೆ. ಇವೆಲ್ಲವೂ ಕೂಡ ದುರಂತಕ್ಕೆ ಆ ಸಂದರ್ಭದಲ್ಲಿ ಸಾಕ್ಷಿಯಾದಂಥದ್ದು. ನೋಡಿ, ಇವತ್ತು ಈ ಮಕ್ಕಳೆಲ್ಲ ಓಡಾಡ್ತಾ ಇರಬೇಕಿತ್ತು ಈ ಚಪ್ಪಲಿಯನ್ನು ಹಾಕೋದು, ಆದರೆ ಎಲ್ಲ ದುರಂತಕ್ಕೆ ಮೌನ ಸಾಕ್ಷಿಯಾಗಿರುವಂತಹದ್ದು. ಇಲ್ಲಿ ಯಜ್ಞಗೊಂಡು ಕುಳಿತಿರ್ತಕ್ಕಂತಹ ತಾಯಿ ಸರಸ್ವತಿಯ ಫೋಟೋ ಇದೆ. ಇದು ಬಸ್ಸಿನಲ್ಲಿದ್ದಂತಹ ಸರಸ್ವತಿಯ ವಿಜ್ಞಾನಿಯ ದಿನ ನಡೆದಂತಹ ದುರಂತದ ಸಂದರ್ಭದಲ್ಲಿ ಕೇಶವ ಮತ್ತು ಉದಯ್ ಅವರು, ನಿಮ್ಮ ಹೆಸರು ಎಲ್ಲರೂ ನಿಮ್ಮ ಇಬ್ಬರ ಹೆಸರನ್ನು ಇಟ್ಟಿದ್ದಾರೆ. ನಾನು ಫಸ್ಟ್ ನಾವು ನಮ್ಮ ತಂಗಿ ಮಗಳು ಸಹ ಹೋಗ್ತಿದ್ದೇನೆ ಸ್ಕೂಲಿಗೆ. ಅವಾಗ ದೊಡ್ಡದೊಂದು ಸೌಂಡ್ ಆಯಿತು. ಆಗ ನಾನು ಮತ್ತೆ ನನ್ನ ಬಂದು ಓಡಿ ಬಂದು ಬರುವಾಗ ಅಲ್ಲಿ ನೋಡುವಾಗ ಈಗ ಬಸ್ ಕಾಣುದಿಲ್ಲ ನಮಗೆ, ಏನು ಬಿದ್ದಿದೆ ಅಂತ ನೋಡುವಾಗ ಬಸ್ ಮರ ಬಿದ್ದಿದೆ ಮೇಲೆ ಉಂಟು ಬಸ್ಸಿಂದು. ಮತ್ತು ಮಕ್ಕಳದ್ದು ಕೈಯೆಲ್ಲ ಅಡಿಯಲ್ಲಿ ಉಂಟು, ಅಷ್ಟು ದೊಡ್ಡ ಮರದ ಅಡಿಯಲ್ಲಿತ್ತು ಕೈ. ಮತ್ತು ನಾವು ಸಬ್ಬಲ್ ಎರಡು ತಂದು ಆ ಸಬ್ಬಲಲ್ಲಿ ಎತ್ತಿ ಮತ್ತು ಲಾರಿ ಅದರದ್ದು ಜಾಕ್ ತಂದು ಮೇಲೆ ಮಾಡಿದ್ದೇವೆ, ಜಾಕ್ ಕೊಟ್ಟು ಮೇಲೆ ಮಾಡಿ ಒಂದು ಮಗನ್ನು ಫಸ್ಟೇ ಅವರ ಕೈಯಲ್ಲಿ ಕೊಟ್ಟಿದ್ದೇವೆ. ಅದು ಸ್ವಲ್ಪ ಮೂಮೆಂಟ್ ಅಷ್ಟು ಇರಲಿಲ್ಲ. ಮತ್ತೊಂದು ತಲೆಗೆ ಒಂದು ಏಟಾಗಿದೆ, ಇಷ್ಟು ಭಾಗ ಆಗಿತ್ತು. ಮತ್ತು ಮತ್ತೊಂದು ಮಗನ್ನು ನಾವೇ ತೆಗೆದದ್ದು ಕೈಯಲ್ಲಿ, ಇದು ಸಬ್ಬಲೆಲ್ಲ ಹಾಕಿ ಮತ್ತು ಗಾಡಿಯಲ್ಲಿ ಕಟ್ಟಿ ಕೊಟ್ಟು ಬಿಟ್ಟಿದ್ದೇವೆ. ಹಾಗಾಗಿ ಈಗ ಒಂದು ಮಗು ಉಳಿಲಿಲ್ಲ ಸರ್, ಉಳಿದ ಮಕ್ಕಳ ರಕ್ಷಣೆಯನ್ನ ಮಾಡಿದ್ದೀರಿ ನೀವು, ಅದಕ್ಕೆ ನಿಮಗೊಂದು ಸೆಲ್ಯೂಟ್. ಯಾಕಂತ ಈ ಸಂದರ್ಭದಲ್ಲಿ ಉಳಿದ ಮಕ್ಕಳ ರಕ್ಷಣೆ ಮಾಡಿದವರಿಗೆ ಒಂದು ಸೆಲ್ಯೂಟ್ ಅನ್ನು ಹೇಳ್ತಾ. ಅಮ್ಮ, ನನ್ನ ಮಾವನ ಅಲ್ಲಿಗೆ ಅಲ್ಲಿಂದ ಫೋನ್ ಮಾಡ್ತಿದ್ದೆ, ನನ್ನ ತಂಗಿಗೆ ಹೀಗೆ ಆಗಿದೆ ಅಂತ ಗೊತ್ತಿಲ್ಲ, ಮರ ಬಿದ್ದಿದೆ ಅಂತ. ಅದಕ್ಕೆ ನಾನು ಅಲ್ಲಿಂದ ಓಡೋಡಿ ಬರುವಾಗ ಮಾರ್ಗದಲ್ಲಿ ಬರುವಾಗ ಕಾರ್ತಿಕ ನೋವನ್ನ ರಿಕ್ಷಾ ಬರ್ತದೆ, ಅದರಲ್ಲಿ ಬಂದು ಏನನ್ನು ಕರ್ಕೊಂಡು ಹೋಗಿ ಇಲ್ಲಿ ಬಂದಾಗ ಇವರು ಮಗುವನ್ನು ಎತ್ತಿ ಕೆಳಗೆ ಕೊಡ್ತಾ ಇದ್ರು. ಅದನ್ನು ಹಿಡ್ಕೊಂಡು ನಾನು ಎಂತಾದರೂ ಆಗಲಿ ಬದುಕಲಿ ಅಂತ ನಮ್ಮದೊಂದು ಆಸೆ. ಹಾಗೆ ಕರ್ಕೊಂಡು ನಾವು ಮಾಣಿಗೆ ಮಾಣಿಯಲ್ಲಿ ಹೋದರೆ ಪುತ್ತೂರಿಗೆ ಎಲ್ಲಾದರೂ ಕರ್ಕೊಂಡು ಹೋಗಿ ಅಂತ. ಅಲ್ಲಿಂದ ಸೀದಾ ಪುತ್ತೂರು ಹಾಸ್ಪಿಟಲ್ಗೆ ಹೋಗಿ ಹೋಗುವ ಮಧ್ಯದಲ್ಲಿ ನಮ್ಮ ಕೈಯಲ್ಲಿ ಆ ವರ್ಷದ ಮಗು ಬದುಕಲಿ ಅಂತ ನಾವು ಕರ್ಕೊಂಡು ಇಲ್ಲಿ ಬಹಳಷ್ಟು ಜನ ಉಳಿದವರನ್ನ ರಕ್ಷಣೆ ಮಾಡುವಲ್ಲಿ ನಿಮ್ಮ ಇಲ್ಲಿಯವರ ಇಲ್ಲಿ ಸ್ಥಳೀಯರ ಪಾತ್ರ ತುಂಬ ಇತ್ತು. ಯಾಕಂತ ಹೇಳಿದ್ರೆ ಅದು ಸ್ವಲ್ಪ ಲೇಟ್ ಆಗ್ತಿದ್ರು, ಮತ್ತೆ ಬೇರೆ ಮಕ್ಕಳಿಗೆ ಕೂಡ ಅಂಥದ್ದು ಪರಿಸ್ಥಿತಿ ಆಗ್ತಾ ಇತ್ತು. ಕೇಸುವ ಎಲ್ಲ ಅದನ್ನು ನೀವು ಬಂದದ್ದು ಲೇಟು, ಮರ ಬಿದ್ದ ನಂತರ ಬಂದು. ಹೌದು, ನನ್ನ ಮತ್ತೆ ಬಂದು ನನಗೆ ಫೋನ್ ಅಂತ ಅದನ್ನು ಮಗು ಉದಯರು ಕೇಶವರು ಹೇಳ್ತಾ ಇದ್ರು, ನೀವು ಸಂಪೂರ್ಣವಾಗಿ ರಕ್ತದಲ್ಲಿ ಸಿಕ್ಕಿದ್ರು. ಒದ್ದಾಗಿದೆ. ನಾನು ಮಾನಿಯ ವೃಕ್ಷದಲ್ಲಿ ಕೂಡ ಉಳಿಸ್ಲಿಕ್ಕೆ ಆಗ್ಲಿಲ್ಲ ಅಂತ ಬೇಸರ. ನಮ್ಮ ಮನೆಯಲ್ಲಿ ಒಂದು 3 ಕಿಲೋಮೀಟರ್ ದೂರ ಇರೋದು. ಇವರು ಕರ್ಕೊಂಡು ಹೋಗೋ ರಿಕ್ಷಾದಲ್ಲಿ ಕಾರ್ತಿಕ್ ನನ್ನ ಫ್ರೆಂಡ್ ಮಾನಿಗೆ ಅಲ್ಲಿಗೆ ಹೋಗುವಾಗ ಕಾಲ್ ಮಾಡಿದ್ರು, ಈಗ ಒಂದು ಬಸ್ಸಿಗೆ ಮರ ಬಿದ್ದಿದೆ, ನೀವು ಹೋಗಿ ಅಂತ. ನಮ್ಮ ಅಷ್ಟೊತ್ತಿಗೆ ಮನೆಯಲ್ಲಿದ್ದೆ ನಾವು ಮತ್ತು ನನ್ನ ಫ್ರೆಂಡಿಗೆ ನಾವಿಬ್ಬರು ಇಲ್ಲಿಗೆ ಬಂದ್ವಿ. ಇಲ್ಲಿಗೆ ಬರುವಾಗ ಎಲ್ಲ ಮಕ್ಕಳನ್ನು ತೆಗೆದಿದ್ರು, ಒಂದು ಮಗುವಿನ ಕೈ ಮಾತ್ರ ಅಲ್ಲಿ ದೊಡ್ಡ ಬಾಕಿ ಆಗಿತ್ತು. ಇಲ್ಲಿ ಎಲ್ಲ ಸೇರಿ ಅದಕ್ಕೆ ಸಬ್ಬಲೆಲ್ಲ ಹಾಕಿ ಅದನ್ನು ಎತ್ತಿದ ಮಗುವನ್ನು ಇಲ್ಲಿಂದನೇ ಇಲ್ಲಿ ಒಬ್ಬರು ಕಾರ್ ಇತ್ತು, ಆ ಕಾರಲ್ಲಿ ನಾವು ಕರ್ಕೊಂಡೋಗಿ ಇಲ್ಲಿಂದ ತುಂಬೆಗೆ ಫಸ್ಟ್ ಕರ್ಕೊಂಡೋಗಿ. ಆ ಮಗು ಹೇಳ್ತಿತ್ತು ನನ್ನನ್ನು ಇಲ್ಲಿ ಹತ್ತಿರದ ಹಾಸ್ಪಿಟಲಿಗೆ ಕರ್ಕೊಂಡೋಗಿ, ಆಗ್ತಿಲ್ಲ ನೋವಲ್ಲಿ ಅಂತ. ಅದು ಒಂದು ಕಾಲು ಇಲ್ಲಿ ಫುಲ್ ಓಪನ್ ಆಗಿತ್ತು, ಮತ್ತೊಂದು ಕಾಲು ಟ್ವಿಸ್ಟ್ ಆಗಿತ್ತು, ಮತ್ತು ಕೈ ಒಂದು ಫುಲ್ಲು ಡ್ಯಾಮೇಜ್ ಆಗಿದೆ. ಅದಕ್ಕೆ ನಾವು ಬೈರಸನ್ನೆಲ್ಲ ಸುತ್ತಿಕೊಂಡು ಹೋಗಿದ್ವಿ. ಆಮೇಲೆ ಇಷ್ಟು ತುಂಬೆಗೆ ಹೋದ್ಮೇಲೆ ಅಲ್ಲಿ ಸ್ವಲ್ಪ ಕ್ರಿಟಿಕಲ್ ಇರೋದರಿಂದ ಅಲ್ಲಿ ಆಗಲ್ಲ ಅಂತಿದ್ದರು. ಆಮೇಲೆ ಬೇರೆ ಆಸ್ಪತ್ರೆ ಮಾತನಾಡಿದ್ರು. ಆಮೇಲೆ ನಾವು ಏಜೆಗೆ ಹೋದ್ವಿ. ಏಜೆಗೆ ಕರ್ಕೊಂಡೋಗಿ ಅಲ್ಲಿ ಎಲ್ಲ ಇಲ್ಲಿ ಟ್ರೀಟ್ಮೆಂಟ್ ಸ್ವಲ್ಪ ಮಾಡಿದರು.
ಅಲ್ಲಿ ಮಾಡಿದಾದ್ಮೇಲೆ ಅಲ್ಲಿಗೆ ಇವರು ಶಾಸಕರು ಕಾಲ್ ಮಾಡಿ ಅಲ್ಲಿ ಏಜೆಗೆ ಅಂತ ಹೇಳಿದರು. ಆಮೇಲೆ ಅಲ್ಲಿ ಏಜೆಗೆ ನಾವು ಅಲ್ಲಿಂದ ಕರ್ಕೊಂಡು ಹೋದ್ವಿ. ನಾವು ಇಲ್ಲಿ ಬರುವಾಗ ಅದು ತುಂಬ ಡ್ಯಾಮೇಜ್ ಎಲ್ಲ ಇದಾಗಿದೆ. ಓಕೆ, ನೀವಿದ್ರಾ ನಿನ್ನೆ? ಒಟ್ಟಿಗೆ ಇತ್ತು ಸರ್, ನೀವಿದ್ರಾ? ಎನ್ನ ಬಾಳೆ ಜಪ್ಪುದ ತಿಂಚಿ ಬರೋ ನಿಂತ ಎನ್ನ ಜೋಕ್ಲಾಗ ಶ್ರೀರಾಮ ಸಾರ ಹೋಗ್ನ ಜಪ್ಪುದ ಬಸ್ ತಿರುಗಾದ ಬಂದಾಗ ನಮ್ಮ ಬಾಲಕ್ಕೆ ಬಂದಾಗ ಎನ್ನ ಬಾಳೆ ಒಂಚೂರು ತೊಂದರೆ ಹಾಕಿ ಇಚ್ಚಿನಪ್ಪ ಕರೆಂಟ್ ಕಂಬ ಕಟ್ಟ ಅದು ಊರಿನಾಗ ಒಂದು ಶ್ರೇ ಅಂದು ಮೇನ ಅಕ್ಕನ ಕೇಶವನ ಅಕ್ಕ ಸಂಗಣ್ಣ ಮಗಳು ಲಾಲು ಇಂಚಿ ವೈಜ್ಞಾನಿಕಿಂದ ಕಂಬ ಬಾಲೆ ನಮ್ಮ ಇಲ್ಲೇ ಬಾಲೆ ಮೇಲೆ ಊರಿನ ಅಪ್ಪು ತೂಕ ಇಂಕುಲ್ಲ ಬರೋ ಬತ್ತಿತ್ತು ಮಾಡ್ತಿಲ್ಲ ಜಾಸ್ತಿ ಮುಕ್ಲೆ ಬಣ್ಣ ಸಾಧಾರಣ ಹಾಸಿ ಇಂಕುಲ್ಲ ತಿಂಚಿ ಬಣ್ಣ ಸಾಧಾರಣ ಕೂಡ ಕೆಲಸ ಕೇರ್ ಮಾಡ್ತಾ ಲಾಸ್ಟ್ ಬಣ್ಣದ ಒಂಜಿ ಬಾಲೆ ಕೈ ಅಡಿಕೆ ಮಾತು ಆ ಒಂಜಿ ತುಂಬು ಮಾತೆಲ್ಲ ಹೊಗೆಲ್ಲ ಹೊಡೆದಿರ್ತದೆ ಚೂರು ಐನರಸ್ಕೊಂಡು ಕಾಕಲ ಹಾಸ್ಪಿಟಲ್ ಒಂದು ಹೋಯಿರು. ಇದು ಇಲ್ಲಿಯ ಸ್ಥಳೀಯರ ಮಾತು. ಯುದ್ಧಗಳ ಇತಿಹಾಸವನ್ನು ಹೊಂದಿರತಕ್ಕಂತಹ ಮರ ನೋಡಿ, ಇಲ್ಲಿ ಈ ರೀತಿಯಾಗಿ ಬಂದಿರುವಂತಹದ್ದು ಆಜಾನುಬಾಹು ಇರುವಂತಹದ್ದು ಮತ್ತು ಇಲ್ಲಿಂದ ಎದ್ದು ಬಂದಿರುವಂಥದ್ದನ್ನು ತಾವು ಗಮನಿಸ್ತಾ ಇದ್ದೀರಿ. ಈ ಆಜಾನುಬಾಹು ಮರ ಯಾವ ರೀತಿಯಾಗಿ ಎದ್ದು ಬಂದಿದೆ ಮತ್ತು ಇದು ಮರದ ಅಡಿಭಾಗ ಅಂದರೆ ಬುಡದ ಭಾಗವನ್ನು ನಾವೀಗ ನಿಮಗೆ ತೋರಿಸ್ತಾ ಇರುವಂಥದ್ದು. ಏಕಾಏಕಿ ಇಲ್ಲಿ ಬಂದು ಬಿದ್ದಿರುವಂಥದ್ದು. ಇದು ನಿನ್ನೆ ಬಂದಂತಹ ಶಾಲಾ ವಾಹನ K70C5438. ಇಲ್ಲಿ ಮೇಲ್ಭಾಗ ಮರವಿದ್ದ ರಭಸಕ್ಕೆ ಹೇಗಾಗಿದೆ ಅನ್ನೋಂಥ ನೀವು ನೋಡ್ತಾ ಇದ್ದೀರಿ. ಅದರ ಜೊತೆಗೆ ಒಳಭಾಗಕ್ಕೆ ಹೋಗುವ, ಯಾಕೆಂತಂದರೆ ಪೊಲೀಸ್ನವರ ಮಹಜರು ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ನಾವು ಒಳಭಾಗಕ್ಕೆ ಹೋಗ್ತಾ ಇದ್ದೇವೆ. ಇದು ಬಸ್ಸಿನ ಕೆಳಭಾಗ ಈ ಒಂದು ದೃಶ್ಯಾವಳಿ ಗಮನಿಸ್ತಾ ಇದ್ದೀರಿ. ಅದರ ಜೊತೆಗೆ ಒಳಕ್ಕೆ ಹೋದಾಗ ನೋಡಿ, ಈ ಅಡ್ಡ ಸೀಟ್ನಲ್ಲಿ ಕಡೆಯದಾಗಿ ಕುಳಿತಿದ್ದಂಥವಳು ಚಿರಣ್ವಿ. ತನ್ವಿ ಮತ್ತು ಚಿರಣ್ವಿ ಅವರು ಇಲ್ಲಿ ಕೂತಿದ್ರು. ಅದರಲ್ಲಿ ಚಿರಣ್ವಿ ಅವರು ವಿಧಿವಶರಾಗಿದ್ದಾರೆ. ಇದು ಬಸ್ಸಿನ ದೃಶ್ಯಾವಳಿ. ಕಾಲು ಮತ್ತು ಕೈಯಲ್ಲಿ ಸಿಕ್ಕಾಕೊಂಡಿತ್ತು. ಅದನ್ನು ನಾವು ಕಬ್ಬಿಣದ ರಾಡಿಂದ ಎತ್ತಿ ಮಗುವನ್ನು ಹೊರಗೆ ತೆಗೆದುವಾಗ ಕೈಯೆಲ್ಲ ಪೆಟ್ಟು ಜಾಸ್ತಿ ಆಗಿತ್ತು, ಕಾಲು ಕಟ್ಟಾಗಿತ್ತು. ಅದು ಭಾರಿ ಬೇಜಾರಾದ ನೋಡುವಾಗ. ಇದು ನೋಡಿ, ಈ ಸೈಡ್ ಸೀಟ್ನಲ್ಲಿ ಕುಳಿತಂತಹ ಮಗು ವಿಧಿವಶ ಆಗಿದ್ದು, ಜೊತೆಗೆ ಇಲ್ಲಿ ಪರಿಸ್ಥಿತಿ ನಾವು ನಿಮಗೆ ಗಮನಿಸ್ತಾ ಇದ್ದೀವಿ. ನೋಡಿ, ಇದು ಬಸ್ಸಿನ ಮೇಲ್ಛಾವಣಿ ಅಥವಾ ಮೇಲಿನ ಭಾಗ. ಇಲ್ಲಿ ಇದು ಮಕ್ಕಳನ್ನು ಇಲ್ಲಿ ಬಹಳಷ್ಟು ಕಷ್ಟಪಟ್ಟು ಹಿಂಬದಿಯ ಬಾಗಿಲಿನಿಂದ, ಈ ಎಕ್ಸಿಟ್ ಡೋರ್ನಿಂದ ಮಕ್ಕಳನ್ನು ಹೊರತೆಗೆಯಲಾಗಿತ್ತು ನಿನ್ನೆ ಅನ್ನುವಂಥದ್ದು. ಇದು ನೋಡಿ, ಇಲ್ಲಿ ಮೇಲ್ಭಾಗದಲ್ಲಿ ಮಕ್ಕಳ ಬೆಲ್ಟ್ ಒಂದು ಇಲ್ಲೇ ಇದೆ, ಮಕ್ಕಳ ಬೆಲ್ಟ್ ಇದೆ. ಆನಂತರ ಒಂದು ಛತ್ರಿಯೂ ಕೂಡ ಇದೆ. ನೋಡಿ, ಇಲ್ಲಿ ನೈಜ ಚಿತ್ರಣ, ಗಾಯಗೊಂಡವರ ರಕ್ತದ ಕಲೆಗಳು ಕೂಡ ಇದ್ದಾವೆ. ಇದು ಈ ಒಂದು ಬಸ್ಸಿನ ಚಿತ್ರಣ ಹೇಗಾಗಿದೆ ಬಸ್ಸು ಅನ್ನುವಂಥದ್ದಕ್ಕೆ ಒಂದು ದೃಶ್ಯಾವಳಿ ನಿಮಗೆ ತೋರಿಸ್ತಾ ಇದ್ದೀವಿ. ಅದರ ಜೊತೆಗೆ ಇಲ್ಲಿಯ ಊರಿನವರ ಸ್ಥಿತಿ, ಅವರು ಕೂಡ ನಮ್ಮೂರಲ್ಲಿ ಹೀಗಾಯ್ತಲ್ಲ ಅನ್ನುವಂತಹ ನೋವಲ್ಲಿದ್ದಾರೆ. ಆ ಎಲ್ಲ ನೋವುಗಳ ನಡುವೆ ಇಲ್ಲಿನ ಊರಿನವರಿಗೊಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಇಲ್ಲಿನ ಊರಿನವರಿಗೊಂದು ವಿಶೇಷವಾದಂತಹ ಧನ್ಯವಾದ ಹೇಳಬೇಕು. ಇಲ್ಲಿನ ಊರಿನವರಿಂದಲೇ ಮಕ್ಕಳು ಉಳಿದಿದ್ದಾರೆ. ಒಂದು ಮಗುವನ್ನು ಹೊರತುಪಡಿಸಿ ಉಳಿದವರೆಲ್ಲರೂ ಕೂಡ ಉಳಿಯೋದಕ್ಕೆ ಅಥವಾ ಉಳಿದವರೆಲ್ಲರೂ ಕೂಡ ಸೇಫಾಗಿರೋದಕ್ಕೆ ಕಾರಣ ಈ ಊರಿನವರು ಮತ್ತು ಈ ಊರಿನವರ ಸಮಯೋಚಿತವಾದಂತಹ ಧೈರ್ಯ ಮತ್ತು ಅವರ ಕಾರ್ಯ, ಅವರ ರಕ್ಷಣಾ ಕಾರ್ಯ ಮತ್ತು ಇಲ್ಲಿದ್ದಂತಹ ಜನಗಳು ಸೇರಿಕೊಂಡು ಇಲ್ಲಿ ಅವರನ್ನೆಲ್ಲರನ್ನೂ ಕೂಡ ಉಳಿಸಿದ್ದಾರೆ. ಅವರಿಗೊಂದು ಸೆಲ್ಯೂಟನ್ನು ಹೇಳ್ತಿ ಈ ವರದಿಯನ್ನು ಕೊನೆಗೊಳಿಸ್ತಾ ಇದ್ದೀವಿ. ಗೌತಮ್ ಶೆಟ್ಟಿ, ಉಮೇಶ್ ಮಿತ್ತಡ್ಕ ಜೊತೆಗೆ ದಾಮೋದರ ದೊಂಡೊಲೆ, ಸುದ್ದಿ ನ್ಯೂಸ್, ಕಲ್ಲೆಟ್ಟಿ, ಬರಿಮಾರು, ಬಂಟ್ವಾಳ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.